ಈಗ ಸಿದ್ದರಾಮಯ್ಯನವರ ಪ್ರಕಾರ ಕೆಪಿಎಸ್ಸಿ ಅಭ್ಯರ್ಥಿಗಳ ಸಮಸ್ಯೆನೇ ಅಲ್ವಾ? ಕೆಪಿಎಸ್ಸಿ ಅಭ್ಯರ್ಥಿಗಳ ಸಮಸ್ಯೆ ಕೇಳಿದ್ರೆ ಅದನ್ನ ಬಿಡ್ರಿ ಅಂತೆ. ಯಾಕೆ ಬಿಡ್ಬೇಕು? ವರ್ಷಾನ್ಗಟ್ಲೆ ತಪಸ್ಸು ಮಾಡ್ದಂಗ್ ಕೂತು ಓದಿರ್ತಾರೆ. ಒಬ್ಬ ಅಧಿಕಾರಿ ಆಗಬೇಕು ಅಂತಂದ್ರೆ ನಿಮ್ಮ ಸರ್ಕಾರದ ಅಡಿಯಲ್ಲಿ ನಡೆಯೋ ಕೆಪಿಎಸ್ಸಿ ಎಕ್ಸಾಮ್ ಇದೆಯಲ್ಲ, ಸುಲಭದಲ್ಲ ಸಿದ್ದರಾಮಯ್ಯನವರೇ. ನೀವು ಮಾಧ್ಯಮದವ್ರು ಕೇಳೋ ಪ್ರಶ್ನೆಗೇನೆ ಇದು ಬೇಡ ಅದ್ ಕೇಳಿ ಅಂತ ಹೇಳಿ ಆಪ್ಷನ್ ಕೇಳ್ತೀರಿ. ಹಿಂಗೆ ಆಪ್ಷನ್ ಕೊಡ್ತೀರಾ ಕೆಪಿಎಸ್ಸಿ ಆಸ್ಪಿರೆಂಟ್ಗಳಿಗೆ? ಅರೆ ಇದ್ರಲ್ಲಿ ಮಿಸ್ಟೇಕ್ ಆಗಿದೆ, ಇದು ನಮಗೆ ಬರೆಯಕ್ಕಾಗಲ್ಲ, ಇನ್ನೊಂದು ಕೊಡಿ, ಇವತ್ತು ನಮಗೆ ಹಾಲ್ ಟಿಕೆಟ್ ಸಿಗ್ಲಿಲ್ಲ, ಇವತ್ತು ಬೇಡ ನಾಳೆ ಕೊಡಿ, ಆಪ್ಷನ್ ಕೊಡ್ತೀರಾ? ನೀವು ಕೇಳ್ತೀರಿ ಮಾಧ್ಯಮದವ್ರಿಗೆ ಕೆಪಿಎಸ್ಸಿ ಅಭ್ಯರ್ಥಿಗಳಿಗೆ ಹಿಂಗಾಗಿದೆ ಸ್ವಾಮಿ ಅಂದ್ರೆ ಅದು ಬಿಡ್ರಿ, ಮಹದಾಯಿ ಬಗ್ಗೆ ಪ್ರಶ್ನೆ ಕೇಳಿ ಜೋಶಿ ಅವರಿಗೆ. ಜೋಶಿ ಅವರು ಪ್ರಶ್ನೆ ಕೇಳ್ತಾರೆ, ರಾಜ್ಯದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾರೆ. ಆದ್ರೆ ಕೆಪಿಎಸ್ಸಿ ಆಸ್ಪಿರೆಂಟ್ಗಳು ಕೇಳ್ತಿರುವ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದ್ದು ತಾವು. ತಮ್ಮ ಸರ್ಕಾರದ ಅಡಿಯಲ್ಲಿ ಎಷ್ಟು ಅವ್ಯವಸ್ಥೆ ಆಗಿದೆ ಸ್ಯಾಂಪಲ್ ಕೊಡ್ತಾ ಹೋಗ್ತೀವಿ, ಕೇಳಿಸ್ಕೊಳ್ಳಿ. ಇನ್ ಕೇಸ್ ಸಿದ್ದರಾಮಯ್ಯನವ್ರು ಗಮನಿಸ್ತಾ ಇಲ್ಲ ಅಂತಂದ್ರೆ ಅವ್ರ ಪಕ್ಷದ ಯಾವುದೋ ಒಬ್ಬ ಗ್ರಾಸ್ ರೂಟ್ ಲೆವೆಲ್ ಕಾರ್ಯಕರ್ತ ಕೇಳಿಸ್ಕೊಳ್ತಿದ್ರು. ದಯಮಾಡಿ ನಿಮ್ಮ ಘನತೆವೆತ್ತ ಮುಖ್ಯಮಂತ್ರಿಗಳಿಗೆ ಈ ವಿಚಾರ ತಿಳಿಸಿ. ಕೋರ್ಟ್ ನಲ್ಲಿ ಹೋರಾಟ ಮಾಡಿದ್ದಾರೆ ಸ್ವಾಮಿ. ಒಂದು ಪರೀಕ್ಷೆ ಬರೆದು ಅಧಿಕಾರಿ ಆಗಬೇಕು ಅಂತಂತ ಕೋರ್ಟ್ ನಲ್ಲಿ ಹೋರಾಟ ಮಾಡಿ ಗೆದ್ದು ಬಂದಿದ್ದಾರೆ. ಕೋರ್ಟೇ ಪರ್ಮಿಷನ್ ಕೊಟ್ಟಿದೆ, ಹೋಗಿ ಪರೀಕ್ಷೆ ಬರೀರಿ ಅಂತ ಹೇಳಿ. ಆದ್ರೂ ಹಾಲ್ ಟಿಕೆಟ್ ಕೊಟ್ಟಿಲ್ಲ. ಪ್ರವೇಶ ಪತ್ರಿಕೆಯನ್ನ ಕೊಡ್ಲಿಕ್ಕೆ ತಡರಾತ್ರಿವರೆಗೂ ಸತಾಯಿಸಿದ್ದಾರೆ. ಟ್ವಿಟರ್ ನಲ್ಲಿ ಟ್ಯಾಗ್ ಮಾಡಿ ಕಣ್ಣೀರ್ ಹಾಕಿ ವಿಡಿಯೋ ಮಾಡಿ ಹಾಕಿದ್ದಾರೆ ಕೆಪಿಎಸ್ಸಿ ಆಸ್ಪಿರೆಂಟ್ಗಳು. ಧೋ ಅಂತ ಮಳೆ ಸುರಿತಾ ಇದೆ. ಶುಕ್ರವಾರ ರಾತ್ರಿ ಮಧ್ಯರಾತ್ರಿ 2 ಗಂಟೆ ಇನ್ ಯಾವ ಎಕ್ಸಾಮಿಗೆ ಮಧ್ಯರಾತ್ರಿ ಹಾಲ್ ಟಿಕೆಟ್ ಕೊಡ್ತಾರೆ? ಕೆಪಿಎಸ್ಸಿ ಪರೀಕ್ಷೆಗೆ ಹಾಲ್ ಟಿಕೆಟ್ ಕೊಟ್ಟಿದ್ದು ತಡರಾತ್ರಿ 2 ಗಂಟೆಗೆ. ದೂರದಿಂದ ಬಂದಿದ್ದಾರೆ, ಹೆಣ್ಮಕ್ಳು ಬಂದಿದ್ದಾರೆ, ಪುಟ್ಟ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದಾರೆ, ಒಬ್ಬರೇ ಬಂದಿದ್ದಾರೆ ಅಂತ ಹೇಳಿ ಪೋಷಕರು ಬಂದಿದ್ದಾರೆ, ವಯೋವೃದ್ಧರು ಮಳೆಯಲ್ಲಿ ನೆಂದಿದ್ದಾರೆ. ಸ್ವಾಮಿ ಸಿದ್ದರಾಮಯ್ಯನವರೇ, ಈ ಪ್ರಶ್ನೆ ಕೇಳಬಾರ್ದಾ ನಿಮ್ಗೆ? ಆ ಜನರ ಕಷ್ಟ ನಿಮಗೆ ಗಮನಕ್ಕೆ ತರಬಾರ್ದಾ? ಹೋಗ್ಲಿ, 2 ಗಂಟೆಗೆ ನೀವು ಹಾಲ್ ಟಿಕೆಟ್ ಕೊಟ್ರಲ್ಲ, 2 ಗಂಟೆ ತನಕ ರಾತ್ರಿ ನಿದ್ದೆ ಕಟ್ಟಿದವರು ಬೆಳಗ್ಗೆ ಬಂದು ಪರೀಕ್ಷೆ ಬರಿಬೇಕಾ? ಬರೆಯೋಕ್ಕಾಗತ್ತಾ? ಅವ್ರು ಓದೋದು ಯಾವಾಗ? ಓದಿದ್ದನ್ನ ಮನನ ಮಾಡ್ಕೊಳ್ಳೋದು ಯಾವಾಗ? ಆಯ್ತು, ಹಂಗೋ ಹಿಂಗೋ ಮಾಡಿ ಕಷ್ಟಪಟ್ಟು ಹಾಲ್ ಟಿಕೆಟ್ ಪಡ್ಕೊಳ್ಳೋಣ ಅಂತ ಹೇಳಿ ತಡರಾತ್ರಿ ಕ್ಯೂ ನಿಂತಿದ್ರು, ಮಳೆಯಲ್ಲಿ ನಿಂತು. ಆದ್ರೂ ಕೆಲವರಿಗೆ ಕೋರ್ಟ್ ಅನುಮತಿ ಇದ್ರೂ ಕೂಡ ಹಾಲ್ ಟಿಕೆಟ್ ಸಿಕ್ಕಿಲ್ಲ. ಸಿದ್ದರಾಮಯ್ಯನವರೇ, ಹಾಲ್ ಟಿಕೆಟ್ ಸಿಕ್ಕವರು ಸಿಕ್ಕಿದ್ದೇ ಭಾಗ್ಯ ಅಂತ ಹೇಳಿ ರಾತ್ರಿ ನಿದ್ದೆ ಕಟ್ಟಿದ್ರು ಕೂಡ ಬೆಳಗ್ಗೆ ಬಂದು ಪರೀಕ್ಷೆ ಬರೆಯೋ ಕೂತ್ರೆ ಒಂದೇ ದಿನ 2 ಪರೀಕ್ಷೆ. ಬೆಳಗ್ಗೆ ಕನ್ನಡ ಪ್ರವೇಶ ಪರೀಕ್ಷೆಯನ್ನ ಬರಿಬೇಕು, ಮಧ್ಯಾಹ್ನ ಇಂಗ್ಲಿಷು. ಅದರಲ್ಲೂ ಕೂಡ ಎಡವಟ್ಟು. ಕರ್ನಾಟಕದ ಕೆಪಿಎಸ್ಸಿ ಪರೀಕ್ಷೆ ಬರೀಲಿಕ್ಕೆ ಹೊರಟ ಅಭ್ಯರ್ಥಿಗಳು ಹೇಳ್ತಾರೆ ಇಂಗ್ಲಿಷ್ ಪತ್ರಿಕೆನೇ ಈಸಿ ಇತ್ತು, ಕನ್ನಡ ಅಧ್ವಾನ. ಕನ್ನಡ ಪ್ರವೇಶ ಪತ್ರಿಕೆಯಲ್ಲಿ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದ ಮಿಸ್ಟೇಕ್ಗಳಿದೆಯಲ್ಲ, ಅದ್ ಇನ್ಯಾವ ಪುಣ್ಯಾತ್ಮ ಕುತ್ಕೊಂಡು ಆ ಕ್ವೆಶ್ಚನ್ ಪೇಪರ್ ಸೆಟ್ ಮಾಡಿದ್ನೋ ಗೊತ್ತಿಲ್ಲ. ಸಾಲು ಮಿಸ್ಟೇಕ್. ಭಾಷಾಂತರ, ಟ್ರಾನ್ಸ್ಲೇಷನ್ ಗೊತ್ತಿಲ್ಲದವರೆಲ್ಲ ಇಲ್ಲಿ ಕೆಪಿಎಸ್ಸಿ ಪ್ರಶ್ನೆ ಪತ್ರಿಕೆಯನ್ನು ಸೆಟ್ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರೇ, ಪ್ರಶ್ನೆ ಕೇಳಬಾರ್ದಾ? ನಾಳೆ ದಿನ ಇವರೇನೆ ಪಾಸ್ ಆಗಿ ನಿಮ್ ಕೈ ಕೆಳಗಡೆ ಬಂದು ಅಧಿಕಾರಿಯಾಗಿ ಕೂರ್ಬೇಕಾಗಿರೋದು. ಎನಿವೇ, ಸಿದ್ದರಾಮಯ್ಯನವರಿಗೆ ಅಧಿಕಾರಿಗಳ ಬಗ್ಗೆ ಎಷ್ಟು ವಿಶೇಷವಾದ ಒಲವಿದೆ ಅಂತ ಹೇಳಿ 2 ಎಕ್ಸಾಂಪಲ್ ಸಿಕ್ಬಿಟ್ಟಿದೆ. ಒಬ್ಬ ಡಿಸಿ ಅವಮಾನ ಮಾಡಿ ಕೆಳಗಿಳಿಸ್ತಾರೆ, ಮತ್ತೊಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಕಪಾಳ ಕೊಡಿಯಕ್ಕೆ ಹೋಗ್ತಾರೆ. ಇದು ಹಾಲಿ ಅಧಿಕಾರಿಗಳ ಪರಿಸ್ಥಿತಿ. ಅಧಿಕಾರಿ ಆಗಬೇಕು ಅಂತಿರೋರ ಬಗ್ಗೆ ಗಮನ ಇರುತ್ತಾ ಸಿದ್ದರಾಮಯ್ಯನವರಿಗೆ? ಮಧ್ಯರಾತ್ರಿ 2 ಗಂಟೆ ಹಾಲ್ ಟಿಕೆಟ್ ಕೊಟ್ಟಿರೋದು. ಹಂಗೂ ಬಂದ್ ಪರೀಕ್ಷೆ ಬರಿಬೇಕು ಅಂತಂದ್ರೆ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಲು ಎಡವಟ್ಟುಗಳು. ಕೆಪಿಎಸ್ಸಿ ಈ ಪರೀಕ್ಷೆಯ ಎಡವಟ್ಟನ್ನ ಪರೀಕ್ಷೆ ಅಭ್ಯರ್ಥಿಗಳು ಪ್ರಶ್ನೆ ಮಾಡಿದ್ರೆ ಪೊಲೀಸರನ್ನ ಛೂ ಬಿಡ್ತೀರಿ ಅವ್ರ ಮೇಲೆ? ದರ್ಪ, ಪೊಲೀಸರ ಕಡೆಯಿಂದ ದರ್ಪ ಅಭ್ಯರ್ಥಿಗಳ ಮೇಲೆ. ಎಡವಟ್ಟಾಗಿದೆ ಸ್ವಾಮಿ, ನಮ್ ಭವಿಷ್ಯ. ಎಷ್ಟೋ ಜನ ಊಟ ನಿದ್ದೆ ಬಿಟ್ಟಿರ್ತಾರೆ. ಊಟ ನಿದ್ದೆ ಬಿಡ್ರಿ, ಬೇರೆ ಕೆಲಸ ಸಿಕ್ಕಿದ್ರು ಕೂಡ ಅದನ್ನ ತ್ಯಾಗ ಮಾಡಿ ನಾವು ದೊಡ್ಡ ಅಧಿಕಾರಿ ಆಗ್ಬೇಕು, ಇಂಥ ಸಿಎಂ ಕೈ ಕೆಳಗಡೆ ನಾವು ಕೆಲಸ ಮಾಡ್ಬೇಕು ಅಂತ ಹೇಳಿ ಕನಸು ಕಂಡಿರ್ತಾರೆ. ಅಂಥ ಕನಸು ಕಂಡವ್ರಿಗೆ ದ್ರೋಹ ಮಾಡ್ತಾ ಇದೆ ಸರ್ಕಾರ. ಈ ಪ್ರಶ್ನೆ ಕೇಳಬಾರ್ದು ಸಿದ್ದರಾಮಯ್ಯನವ್ರ ಪ್ರಕಾರ. ಅಂದ್ರೆ ಈಗ ಸಿದ್ದರಾಮಯ್ಯನವರ ಪ್ರಕಾರ ಕೆಪಿಎಸ್ಸಿ ಅಭ್ಯರ್ಥಿಗಳ ಸಮಸ್ಯೆನೇ ಅಲ್ವಾ? ಕೆಪಿಎಸ್ಸಿ ಅಭ್ಯರ್ಥಿಗಳ ಸಮಸ್ಯೆ ಕೇಳಿದ್ರೆ ಅದನ್ನ ಬಿಡ್ರಿ ಅಂತೆ. ಯಾಕೆ ಬಿಡ್ಬೇಕು? ವರ್ಷಾನ್ಗಟ್ಲೆ ತಪಸ್ಸು ಮಾಡ್ದಂಗ್ ಕೂತು ಓದಿರ್ತಾರೆ. ಒಬ್ಬ ಅಧಿಕಾರಿ ಆಗಬೇಕು ಅಂತಂದ್ರೆ ನಿಮ್ಮ ಸರ್ಕಾರದ ಅಡಿಯಲ್ಲಿ ನಡೆಯೋ ಕೆಪಿಎಸ್ಸಿ ಎಕ್ಸಾಮ್ ಇದೆಯಲ್ಲ, ಸುಲಭದಲ್ಲ ಸಿದ್ದರಾಮಯ್ಯನವರೇ. ನೀವು ಮಾಧ್ಯಮದವ್ರು ಕೇಳೋ ಪ್ರಶ್ನೆಗೇನೆ ಇದು ಬೇಡ ಅದ್ ಕೇಳಿ ಅಂತ ಹೇಳಿ ಆಪ್ಷನ್ ಕೇಳ್ತೀರಿ. ಹಿಂಗೆ ಆಪ್ಷನ್ ಕೊಡ್ತೀರಾ ಕೆಪಿಎಸ್ಸಿ ಆಸ್ಪಿರೆಂಟ್ಗಳಿಗೆ? ಅರೆ ಇದ್ರಲ್ಲಿ ಮಿಸ್ಟೇಕ್ ಆಗಿದೆ, ಇದು ನಮಗೆ ಬರೆಯಕ್ಕಾಗಲ್ಲ, ಇನ್ನೊಂದು ಕೊಡಿ, ಇವತ್ತು ನಮಗೆ ಹಾಲ್ ಟಿಕೆಟ್ ಸಿಗ್ಲಿಲ್ಲ, ಇವತ್ತು ಬೇಡ ನಾಳೆ ಕೊಡಿ, ಆಪ್ಷನ್ ಕೊಡ್ತೀರಾ? ನೀವು ಕೇಳ್ತೀರಿ ಮಾಧ್ಯಮದವ್ರಿಗೆ ಕೆಪಿಎಸ್ಸಿ ಅಭ್ಯರ್ಥಿಗಳಿಗೆ ಹಿಂಗಾಗಿದೆ ಸ್ವಾಮಿ ಅಂದ್ರೆ ಅದು ಬಿಡ್ರಿ, ಮಹದಾಯಿ ಬಗ್ಗೆ ಪ್ರಶ್ನೆ ಕೇಳಿ ಜೋಶಿ ಅವರಿಗೆ. ಜೋಶಿ ಅವರು ಪ್ರಶ್ನೆ ಕೇಳ್ತಾರೆ,
ರಾಜ್ಯದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾರೆ. ಆದ್ರೆ ಕೆಪಿಎಸ್ಸಿ ಆಸ್ಪಿರೆಂಟ್ಗಳು ಕೇಳ್ತಿರುವ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದ್ದು ತಾವು. ತಮ್ಮ ಸರ್ಕಾರದ ಅಡಿಯಲ್ಲಿ ಎಷ್ಟು ಅವ್ಯವಸ್ಥೆ ಆಗಿದೆ ಸ್ಯಾಂಪಲ್ ಕೊಡ್ತಾ ಹೋಗ್ತೀವಿ, ಕೇಳಿಸ್ಕೊಳ್ಳಿ. ಇನ್ ಕೇಸ್ ಸಿದ್ದರಾಮಯ್ಯನವ್ರು ಗಮನಿಸ್ತಾ ಇಲ್ಲ ಅಂತಂದ್ರೆ ಅವ್ರ ಪಕ್ಷದ ಯಾವುದೋ ಒಬ್ಬ ಗ್ರಾಸ್ ರೂಟ್ ಲೆವೆಲ್ ಕಾರ್ಯಕರ್ತ ಕೇಳಿಸ್ಕೊಳ್ತಿದ್ರು. ದಯಮಾಡಿ ನಿಮ್ಮ ಘನತೆವೆತ್ತ ಮುಖ್ಯಮಂತ್ರಿಗಳಿಗೆ ಈ ವಿಚಾರ ತಿಳಿಸಿ. ಕೋರ್ಟ್ ನಲ್ಲಿ ಹೋರಾಟ ಮಾಡಿದ್ದಾರ್ರೀ ಸ್ವಾಮಿ. ಒಂದು ಪರೀಕ್ಷೆ ಬರೆದು ಅಧಿಕಾರಿ ಆಗಬೇಕು ಅಂತಂತ ಕೋರ್ಟ್ ನಲ್ಲಿ ಹೋರಾಟ ಮಾಡಿ ಗೆದ್ದು ಬಂದಿದ್ದಾರೆ. ಕೋರ್ಟೇ ಪರ್ಮಿಷನ್ ಕೊಟ್ಟಿದೆ, ಹೋಗಿ ಪರೀಕ್ಷೆ ಬರೀರಿ ಅಂತ ಹೇಳಿ. ಆದ್ರೂ ಹಾಲ್ ಟಿಕೆಟ್ ಕೊಟ್ಟಿಲ್ಲ. ಪ್ರವೇಶ ಪತ್ರಿಕೆಯನ್ನ ಕೊಡ್ಲಿಕ್ಕೆ ತಡರಾತ್ರಿವರೆಗೂ ಸತಾಯಿಸಿದ್ದಾರೆ. ಟ್ವಿಟರ್ ನಲ್ಲಿ ಟ್ಯಾಗ್ ಮಾಡಿ ಮಾಡಿ ಕಣ್ಣೀರ್ ಹಾಕಿ ವಿಡಿಯೋ ಮಾಡಿ ಹಾಕಿದ್ದಾರೆ ಕೆಪಿಎಸ್ಸಿ ಆಸ್ಪಿರೆಂಟ್ಗಳು. ಧೋ ಅಂತ ಮಳೆ ಸುರಿತಾ ಇದೆ. ಶುಕ್ರವಾರ ರಾತ್ರಿ ಮಧ್ಯರಾತ್ರಿ 2 ಗಂಟೆ ಇನ್ ಯಾವ ಎಕ್ಸಾಮಿಗೆ ಮಧ್ಯರಾತ್ರಿ ಹಾಲ್ ಟಿಕೆಟ್ ಕೊಡ್ತಾರೆ? ಕೆಪಿಎಸ್ಸಿ ಪರೀಕ್ಷೆಗೆ ಹಾಲ್ ಟಿಕೆಟ್ ಕೊಟ್ಟಿದ್ದು ತಡರಾತ್ರಿ 2 ಗಂಟೆಗೆ. ದೂರದಿಂದ ಬಂದಿದ್ದಾರೆ, ಹೆಣ್ಮಕ್ಳು ಬಂದಿದ್ದಾರೆ, ಪುಟ್ಟ ಮಕ್ಕಳನ್ನು ಕರ್ಕೊಂಡ್ ಬಂದಿದ್ದಾರೆ, ಒಬ್ಬರೇ ಬಂದಿದ್ದಾರೆ ಅಂತ ಹೇಳಿ ಪೋಷಕರು ಬಂದಿದ್ದಾರೆ, ವಯೋವೃದ್ಧರು ಮಳೆಯಲ್ಲಿ ನೆಂದಿದ್ದಾರೆ. ಸ್ವಾಮಿ ಸಿದ್ದರಾಮಯ್ಯನವರೇ, ಈ ಪ್ರಶ್ನೆ ಕೇಳಬಾರ್ದಾ ನಿಮ್ಗೆ? ಆ ಜನರ ಕಷ್ಟ ನಿಮಗೆ ಗಮನಕ್ಕೆ ತರಬಾರ್ದಾ? ಹೋಗ್ಲಿ, 2 ಗಂಟೆಗೆ ನೀವು ಹಾಲ್ ಟಿಕೆಟ್ ಕೊಟ್ರಲ್ಲ, 2 ಗಂಟೆ ತನಕ ರಾತ್ರಿ ನಿದ್ದೆ ಕಟ್ಟಿದವರು ಬೆಳಗ್ಗೆ ಬಂದು ಪರೀಕ್ಷೆ ಬರಿಬೇಕಾ? ಬರೆಯೋಕಾಗತ್ತಾ? ಅವ್ರು ಓದೋದು ಯಾವಾಗ? ಓದಿದ್ದನ್ನ ಮನನ ಮಾಡ್ಕೊಳ್ಳೋದು ಯಾವಾಗ? ಆಯ್ತು, ಹಂಗೋ ಹಿಂಗೋ ಮಾಡಿ ಕಷ್ಟಪಟ್ಟು ಹಾಲ್ ಟಿಕೆಟ್ ಪಡ್ಕೊಳ್ಳೋಣ ಅಂತ ಹೇಳಿ ತಡರಾತ್ರಿ ಕ್ಯೂ ನಿಂತಿದ್ರು, ಮಳೆಯಲ್ಲಿ ನಿಂತು. ಆದ್ರೂ ಕೆಲವರಿಗೆ ಕೋರ್ಟ್ ಅನುಮತಿ ಇದ್ರೂ ಕೂಡ ಹಾಲ್ ಟಿಕೆಟ್ ಸಿಕ್ಕಿಲ್ಲ. ಸಿದ್ದರಾಮಯ್ಯನವರೇ, ಹಾಲ್ ಟಿಕೆಟ್ ಸಿಕ್ಕವರು ಸಿಕ್ಕಿದ್ದೇ ಭಾಗ್ಯ ಅಂತ ಹೇಳಿ ರಾತ್ರಿ ನಿದ್ದೆ ಕಟ್ಟಿದ್ರು ಕೂಡ ಬೆಳಗ್ಗೆ ಬಂದು ಪರೀಕ್ಷೆ ಬರೆಯೋ ಕೂತ್ರೆ ಒಂದೇ ದಿನ 2 ಪರೀಕ್ಷೆ. ಬೆಳಗ್ಗೆ ಕನ್ನಡ ಪ್ರವೇಶ ಪರೀಕ್ಷೆಯನ್ನ ಬರಿಬೇಕು, ಮಧ್ಯಾಹ್ನ ಇಂಗ್ಲಿಷು. ಅದರಲ್ಲೂ ಕೂಡ ಎಡವಟ್ಟು. ಕರ್ನಾಟಕದ ಕೆಪಿಎಸ್ಸಿ ಪರೀಕ್ಷೆ ಬರೀಲಿಕ್ಕೆ ಹೊರಟ ಅಭ್ಯರ್ಥಿಗಳು ಹೇಳ್ತಾರೆ ಇಂಗ್ಲಿಷ್ ಪತ್ರಿಕೆನೇ ಈಸಿ ಇತ್ತು, ಕನ್ನಡ ಅಧ್ವಾನ. ಕನ್ನಡ ಪ್ರವೇಶ ಪತ್ರಿಕೆಯಲ್ಲಿ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದ ಮಿಸ್ಟೇಕ್ಗಳಿದೆಯಲ್ಲ, ಅದು ಇನ್ಯಾವ ಪುಣ್ಯಾತ್ಮ ಕುತ್ಕೊಂಡು ಆ ಕ್ವೆಶ್ಚನ್ ಪೇಪರ್ ಸೆಟ್ ಮಾಡಿದ್ನೋ ಗೊತ್ತಿಲ್ಲ. ಸಾಲು ಮಿಸ್ಟೇಕ್. ಭಾಷಾಂತರ, ಟ್ರಾನ್ಸ್ಲೇಷನ್ ಗೊತ್ತಿಲ್ಲದವರೆಲ್ಲ ಇಲ್ಲಿ ಕೆಪಿಎಸ್ಸಿ ಪ್ರಶ್ನೆ ಪತ್ರಿಕೆಯನ್ನು ಸೆಟ್ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರೇ, ಪ್ರಶ್ನೆ ಕೇಳಬಾರ್ದಾ? ನಾಳೆ ದಿನ ಇವರೇನೆ ಪಾಸ್ ಆಗಿ ನಿಮ್ ಕೈ ಕೆಳಗಡೆ ಬಂದು ಅಧಿಕಾರಿಯಾಗಿ ಕೂರ್ಬೇಕಾಗಿರೋದು. ಎನಿವೇ, ಸಿದ್ದರಾಮಯ್ಯನವರಿಗೆ ಅಧಿಕಾರಿಗಳ ಬಗ್ಗೆ ಎಷ್ಟು ವಿಶೇಷವಾದ ಒಲವಿದೆ ಅಂತ ಹೇಳಿ 2 ಎಕ್ಸಾಂಪಲ್ ಸಿಕ್ಬಿಟ್ಟಿದೆ. ಒಬ್ಬ ಡಿಸಿನ ಅವಮಾನ ಮಾಡಿ ಕೆಳಗಿಳಿಸ್ತಾರೆ, ಮತ್ತೊಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಕಪಾಳ ಕೊಡಿಯಕ್ಕೆ ಹೋಗ್ತಾರೆ. ಇದು ಹಾಲಿ ಅಧಿಕಾರಿಗಳ ಪರಿಸ್ಥಿತಿ. ಅಧಿಕಾರಿ ಆಗಬೇಕು ಅಂತಿರೋರ ಬಗ್ಗೆ ಗಮನ ಇರುತ್ತಾ ಸಿದ್ದರಾಮಯ್ಯನವರಿಗೆ? ಮಧ್ಯರಾತ್ರಿ 2 ಗಂಟೆ ಹಾಲ್ ಟಿಕೆಟ್ ಕೊಟ್ಟಿರೋದು. ಹಂಗೂ ಬಂದ್ ಪರೀಕ್ಷೆ ಬರಿಬೇಕು ಅಂತಂದ್ರೆ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಲು ಎಡವಟ್ಟುಗಳು. ಕೆಪಿಎಸ್ಸಿ ಈ ಪರೀಕ್ಷೆಯ ಎಡವಟ್ಟನ್ನ ಪರೀಕ್ಷೆ ಅಭ್ಯರ್ಥಿಗಳ ಪ್ರಶ್ನೆ ಮಾಡಿದ್ರೆ ಪೊಲೀಸರನ್ನ ಛೂ ಬಿಡ್ತೀರಿ ಅವ್ರ ಮೇಲೆ? ದರ್ಪ, ಪೊಲೀಸರ ಕಡೆಯಿಂದ ದರ್ಪ ಅಭ್ಯರ್ಥಿಗಳ ಮೇಲೆ. ಎಡವಟ್ಟಾಗಿದೆ ಸ್ವಾಮಿ, ನಮ್ ಭವಿಷ್ಯ. ಎಷ್ಟೋ ಜನ ಊಟ ನಿದ್ದೆ ಬಿಟ್ಟಿರ್ತಾರೆ. ಊಟ ನಿದ್ದೆ ಬಿಡ್ರಿ, ಬೇರೆ ಕೆಲಸ ಸಿಕ್ಕಿದ್ರು ಕೂಡ ಅದನ್ನ ತ್ಯಾಗ ಮಾಡಿ ನಾವು ದೊಡ್ಡ ಅಧಿಕಾರಿ ಆಗ್ಬೇಕು, ಇಂಥ ಸಿಎಂ ಕೈ ಕೆಳಗಡೆ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ಕನಸು ಕಂಡಿರ್ತಾರೆ. ಅಂಥ ಕನಸು ಕಂಡವ್ರಿಗೆ ದ್ರೋಹ ಮಾಡ್ತಾ ಇದೆ ಸರ್ಕಾರ. ಈ ಪ್ರಶ್ನೆ ಕೇಳಬಾರ್ದು ಸಿದ್ದರಾಮಯ್ಯನವ್ರ ಪ್ರಕಾರ. ಅಂದ್ರೆ ಈಗ ಸಿದ್ದರಾಮಯ್ಯನವರ ಪ್ರಕಾರ ಕೆಪಿಎಸ್ಸಿ ಅಭ್ಯರ್ಥಿಗಳ ಸಮಸ್ಯೆನೇ ಅಲ್ವಾ? ಕೆಪಿಎಸ್ಸಿ ಅಭ್ಯರ್ಥಿಗಳ ಸಮಸ್ಯೆ ಕೇಳಿದ್ರೆ ಅದನ್ನ ಬಿಡ್ರಿ ಅಂತೆ. ಯಾಕೆ ಬಿಡಬೇಕು? ವರ್ಷಾನ್ಗಟ್ಲೆ ತಪಸ್ಸು ಮಾಡ್ದಂಗ್ ಮಾಡಿರ್ತಾರೆ, ತಪಸ್ಸು ಮಾಡ್ದಂಗ್ ಕೂತು ಓದಿರ್ತಾರೆ. ಒಬ್ಬ ಅಧಿಕಾರಿ ಆಗಬೇಕು ಅಂತಂದ್ರೆ ನಿಮ್ಮ ಸರ್ಕಾರದ ಅಡಿಯಲ್ಲಿ ನಡೆಯೋ ಕೆಪಿಎಸ್ಸಿ ಎಕ್ಸಾಮ್ ಇದೆಯಲ್ಲ, ಸುಲಭದಲ್ಲ ಸಿದ್ದರಾಮಯ್ಯನವರೇ. ನೀವು ಮಾಧ್ಯಮದವ್ರು ಕೇಳೋ ಪ್ರಶ್ನೆಗೇನೆ ಇದು ಬೇಡ ಅದ್ ಕೇಳಿ ಅಂತ ಹೇಳಿ ಆಪ್ಷನ್ ಕೇಳ್ತೀರಿ. ಹಿಂಗೆ ಆಪ್ಷನ್ ಕೊಡ್ತೀರಾ ಕೆಪಿಎಸ್ಸಿ ಆಸ್ಪಿರೆಂಟ್ಗಳಿಗೆ? ಅರೆ ಇದ್ರಲ್ಲಿ ಮಿಸ್ಟೇಕ್ ಆಗಿದೆ, ಇದು ನಮಗೆ ಬರೆಯಕ್ಕಾಗಲ್ಲ, ಇನ್ನೊಂದು ಕೊಡಿ, ಇವತ್ತು ನಮಗೆ ಹಾಲ್ ಟಿಕೆಟ್ ಸಿಗ್ಲಿಲ್ಲ, ಇವತ್ತು ಬೇಡ ನಾಳೆ ಕೊಡಿ, ಆಪ್ಷನ್ ಕೊಡ್ತೀರಾ? ನೀವು ಕೇಳ್ತೀರಿ ಮಾಧ್ಯಮದವ್ರಿಗೆ? ಕೆಪಿಎಸ್ಸಿ ಅಭ್ಯರ್ಥಿಗಳಿಗೆ ಹಿಂಗಾಗಿದೆ ಸ್ವಾಮಿ ಅಂದ್ರೆ ಅದು ಬಿಡ್ರಿ, ಮಹದಾಯಿ ಬಗ್ಗೆ ಪ್ರಶ್ನೆ ಕೇಳೋಕೆ ಹೇಳಿ ಜೋಶಿ ಅವರಿಗೆ. ಜೋಶಿ ಅವರು ಪ್ರಶ್ನೆ ಕೇಳ್ತಾರೆ. ರಾಜ್ಯದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾರೆ. ಆದ್ರೆ ಕೆಪಿಎಸ್ಸಿ ಆಸ್ಪಿರೆಂಟ್ಗಳು ಕೇಳ್ತಿರುವ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದ್ದು ತಾವು. ತಮ್ಮ ಸರ್ಕಾರದ